ಗುಡಿಸ್ಲಿ ಸುಟ್ಟು 3 ಮಂದಿ, ನಾವು 3 ಮಂದಿ ಮಾದರು, ಬ್ಯಾಗಾರು, ಕೊರವರು, ಒಟ್ರಿ 2 ಮನೆ. ಅವತ್ತು ಮಂದಿ ಅವ್ರನ್ನ ಅಂಜಿಸಿದೀವಿ ನಾವು. ಅಂಜಿಸಿದೀವಿ. ಅವ ಬ್ಯಾಂಕಿ ಭೀಮನಗೌಡ ಅಂತಿದ್ದ, ಸರ್ಕಾರಿ ಇನ್ಸ್ಪೆಕ್ಟ್ರ್. ಅವನು ಆ ಕಡೆ ದಬ್ಬಾಗ ನಮ್ಗೆ ಅಡಿಬೇಕಾ ಅವ್ನ ದಬ್ಬಕ್ಕೆ ಹಿಂಗೆ ಮಾಡ್ತಿದ್ದ. ಬಸವರಾಜ್ ಪಾಟೀಲ್ ಅಂತಿದ್ದ, ಸಮಾನ ಅಂತ ಹೇಳ್ದಾತ. ನಮ್ಮನ್ನು 3 ಗಂಟೆ ಕಡಿಪಾಡ ತಂದು ಅರೆಸ್ಟ್ ಮಾಡಿದ್ರು. ನಗನೂರು ಭೀಮಣ್ಣವ್ರು ಅದ ನೋಡಿ, ಅವ್ರದ್ದು ಎಲ್ಲ ದಲಿತರನ್ನ ಅರೆಸ್ಟ್ ಮಾಡಿದ್ರು. ನಮ್ಮನ್ನು ಕರ್ಕೊಂಡಾದರು ಸುಡುಗಾಡು ಮಠ. ಬಸವರಾಜ್ ಪಾಟೀಲ್, ನೀವು ನಿಜವಾದ ಇದು ಮಾಡೋಂಗಿಲ್ಲ, ಹೆಣ್ಮಕ್ಳ ಕರ್ಕೊಂಡು ಭಾಳ ತಿಪ್ಪಲ ಅಂತಂತಾರೆ. ಇಳಿಸಿದ್ರು ನಮ್ಮನ್ನು 47 ಮಂದಿನ ಅರೆಸ್ಟ್ ಮಾಡಿ ಕರ್ಕೊಂಡಾದರು. ಮತ್ತು ನಾವು ಮುಂಜಾನೆ ಹೋಗಿ DC ಆಫೀಸ್ಗೆ ಕಲ್ಲು ಮುಳ್ಳು ಒಗೆದು ಬಂದಿವಿ. ಮತ್ತು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಈಗ ಮಾನ್ಸಯ್ಯನ ಹಾಡು ಆಡಿದ್ರಲ್ಲ, ಆ ಹಾಡಿಗೆ ಆತ ಮಾನ್ಸಯ್ಯ ನಮ್ಮೂರಾಗ ಕ್ಯಾರಿಗೆ ಗಂಟು ತಂದು ಅದನ್ನು ಸುಲಿದು ಚೌಡಿಗೆ ಮಾಡಿ ಮಾನ್ಸಯ್ಯ ಪದ ಕಟ್ಟಿ ಆಡ್ಯದ ಅಲ್ಲ ಕೆರೆಯಾಗ. ಉಪವಾಸ ಸತ್ಯಾಗ್ರಹ ಮಾಡಿ ಸಂಜೆವಾಗಿ ನಮಗೆ ಎಲ್ಲಿ ಆದ್ರೆ ಕುದುಕಲ್ಲಿ ಹಿಡ್ಕೊಂಡು ಹೋಗ್ತೀವಿ. ಎಂದ ಬಡಿತಾರ ನಾವು 3 ಮಂದಿ ಕೆಟ್ಟ ಹೊಡ್ಕೊಂತ ಬರ್ತಾರೆ. ಪಡ್ಡೆ ಬಡಿತಾಗ ಅಂದ್ರೆ ನಾವು ಗುಡ್ಡ ಏರಿ ಕಲ್ಲು ಹೋಗಿದ್ದೀವಿ. ಗಂಡು ಮಕ್ಕಳಿಗೆ ಆರ್ಸಿ ಕೊಡ್ಸೋ ಅಂತ ಹೋರಾಟ ಮಾಡಿ ಎಲ್ಲ ದಲಿತರು ನಮಗೆ ಕೆರೆ ಕಟ್ಟಿಗೆ ಕೊಟ್ಟರು. ಮತ್ತು ಬೈಯಾಪುರ ಅಂಬರೇಗೌಡರು 5 ಬೋರ್ ಹಾಕಿ ಕೊಟ್ಟಾರ ನಮ್ಮ ಕೆರೆ ಒಳಗೆ. ನಾವು ಆ ಕೆರೆ ಮಾಡ್ಕೊಂಡು ತೋಟ ಮಾಡ್ಕೊಂಡು ನೋಡ್ತೀವಿ. ಇಷ್ಟು ಹೇಳಕ್ಕೆ